ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ನೌಕರರ ಭವಿಷ್ಯ ನಿಧಿ ಸಂಸ್ಥೆಯ ಕೋಟ್ಯಾಂತರ ನಿವೃತ್ತ ಪಿಂಚಣಿದಾರರಿಗೆ ಮತ್ತು ಉದ್ಯೋಗಿಗಳಿಗೆ ಇದು ಒಂದು ಮಹತ್ವದ ಸುದ್ದಿಯಾಗಿದೆ. ಬಹು ನಿರೀಕ್ಷಿತ ನೌಕರರ ಭವಿಷ್ಯ ನಿಧಿ ಸಂಸ್ಥೆಯ ಕೇಂದ್ರೀಯ ಟ್ರಸ್ಟ್ ಮಂಡಳಿ ಸಭೆ ಅಕ್ಟೋಬರ್ 13ರಂದು ನಡೆಯಲಿದ್ದು, ಈ ಸಭೆಯಲ್ಲಿ ಪಿಂಚಣಿ ಹೆಚ್ಚಳದ ವಿಚಾರವಾಗಿ ಗಂಭೀರ ಚರ್ಚೆಗೆ ಬರುವ ಸಾಧ್ಯತೆಗಳು ಇವೆ ಎಂದು ಹೇಳಲಾಗುತ್ತಿದೆ. ಈಗಾಗಲೇ ಪಿಂಚಣಿದಾರರ ವತಿಯಿಂದ ಪಿಂಚಣಿ ಮೊತ್ತವನ್ನ 1000ರಿಂದ 7,500 ರೂಪಾಯಿಗೆ ಏರಿಕೆ ಮಾಡುವಂತೆ ಬಹುದಿನಗಳ ಬೇಡಿಕೆ ಇದೆ. ಹಾಗಾದ್ರೆ ಈ ಸಭೆಯಲ್ಲಿ ಯಾವೆಲ್ಲ ವಿಷಯಗಳು ಚರ್ಚೆ ಆಗಲಿವೆ ಎನ್ನುವುದನ್ನ ನೋಡೋಣ ಬನ್ನಿ. ನೌಕರರ ಭವಿಷ್ಯ ನಿಧಿ ಸಂಸ್ಥೆಯ ಕೇಂದ್ರೀಯ ಟ್ರಸ್ಟ್ ಮಂಡಳಿ ಸಭೆ ಅಕ್ಟೋಬರ್ 13ರಂದು ಜರುಗಲಿದೆ. ಈ ಸಭೆಯ ಮುಖ್ಯ ಆಕರ್ಷಣೆ ಏನು ಅಂದ್ರೆ ಪಿಂಚಣಿ ಹೆಚ್ಚಳದ ವಿಚಾರ. ಈಗ ಇಪಿಎಫ್ ಪೆನ್ಷನ್ ಯೋಜನೆ ಅಡಿಯಲ್ಲಿ ನಿವೃತ್ತರಿಗೆ ಮಾಸಿಕ ಕೇವಲ 1,000 ರೂಪಾಯಿ ಸಂದಾಯವಾಗುತ್ತಿದೆ. ಆದರೆ ಈ ಕನಿಷ್ಠ ಮೊತ್ತದಿಂದ ಜೀವನ ನಡೆಸೋದು ಕಷ್ಟಕರವಾಗಿರೋದ ಕಾರಣ ಪಿಂಚಣಿದಾರರು ಮತ್ತು ಕಾರ್ಮಿಕ ಸಂಘಟನೆಗಳ ನಾಯಕರು ಅನೇಕ ವರ್ಷಗಳಿಂದ ಈ ಮಾಸಿಕ ಪಿಂಚಣಿ ಮೊತ್ತವನ್ನ 7,500ಕ್ಕೆ ಹೆಚ್ಚಳ ಮಾಡಬೇಕು ಅಂತ ಬಲವಾಗಿ ಒತ್ತಾಯ ಮಾಡುತ್ತಿದ್ದಾರೆ. ಈ ಬಾರಿ ಈ ಬೇಡಿಕೆಯನ್ನ ಈ ಸಿಬಿಟಿ ಸಭೆಯಲ್ಲಿ ಗಂಭೀರವಾಗಿ ಚರ್ಚೆಗೆ ತೆಗೆದುಕೊಳ್ಳಲಾಗುವುದು ಎಂದು ಹೇಳಲಾಗಿದೆ. ಈ ಪಿಂಚಣಿ ಹೆಚ್ಚಳದ ಬೇಡಿಕೆ ಸಭೆಯ ಅಧಿಕೃತ ಕಾರ್ಯಸೂಚಿಯಲ್ಲಿ ಇಲ್ಲದಿದ್ದರೂ ಇದು ಅತಿ ಮುಖ್ಯವಾದ ವಿಷಯವಾಗಿರೋದ್ರಿಂದ ಚರ್ಚೆಗೆ ಬರಲಿದೆ ಎನ್ನಲಾಗಿದೆ. ಈಗಾಗಲೇ ಕಾರ್ಮಿಕ ಸಚಿವಾಲಯ ಕೂಡ ಪಿಂಚಣಿ ಮೊತ್ತ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಆರ್ಥಿಕ ಪರಿಣಾಮಗಳ ಬಗ್ಗೆ ಪರಿಶೀಲನೆ ನಡೆಸುತ್ತಿದೆ ಎನ್ನುವ ಮಾಹಿತಿ ಹೊರಬಿದ್ದಿದೆ. ಒಂದು ವೇಳೆ ಸಭೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಸಕಾರಾತ್ಮಕ ನಿರ್ಧಾರ ತೆಗೆದುಕೊಂಡರೆ ಕೋಟ್ಯಾಂತರ ಪಿಂಚಣಿದಾರರಿಗೆ ದೊಡ್ಡ ಆರ್ಥಿಕ ನೆರವು ಸಿಕ್ಕಂತಾಗುತ್ತದೆ. ಈ ಬೇಡಿಕೆ ಈಡೇರಿದರೆ ನಿವೃತ್ತರಿಗೆ ಒಂದು ನೆಮ್ಮದಿಯ ಜೀವನ ನಡೆಸಲು ಸಾಧ್ಯವಾಗಲಿದೆ. ಪಿಂಚಣಿ ಹೆಚ್ಚಳದ ಜೊತೆಗೆ ಸಿಬಿಟಿ ಸಭೆಯಲ್ಲಿ ಇಪಿಎಫ್ಒಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಹತ್ವದ ವಿಷಯಗಳ ಬಗ್ಗೆ ಕೂಡ ಚರ್ಚೆ ನಡೆಯಲಿದೆ. ಪ್ರಮುಖವಾಗಿ ಇಪಿಎಫ್ಒ 3.0 ಅಡಿಯಲ್ಲಿ ನಿವೃತ್ತಿ ನಿಧಿ ನಿರ್ವಹಣೆ ತಂತ್ರಜ್ಞಾನದ ನವೀಕರಣದ ಬಗ್ಗೆ ತೀರ್ಮಾನ ಕೈಗೊಳ್ಳಲಾಗುವುದು ಎನ್ನಲಾಗಿದೆ. ತಂತ್ರಜ್ಞಾನವನ್ನ ಇನ್ನಷ್ಟು ಸುಧಾರಣೆ ಮಾಡುವುದರಿಂದ ಕೋಟ್ಯಾಂತರ ಉದ್ಯೋಗಿಗಳಿಗೆ ಮತ್ತು ಪಿಂಚಣಿದಾರರಿಗೆ ಸೇವೆಗಳನ್ನ ತ್ವರಿತವಾಗಿ ಮತ್ತು ಹೆಚ್ಚು ಪರಿಣಾಮಕಾರಿಯಾಗಿ ತಲುಪಿಸಬಹುದು. ಈ ಡಿಜಿಟಲ್ ನವೀಕರಣದಿಂದ ಇಪಿಎಫ್ಒನ ಕಾರ್ಯವೈಖರಿ ಮತ್ತಷ್ಟು ಸುಧಾರಿಸುವ ನಿರೀಕ್ಷೆ ಇದೆ. ಇದಲ್ಲದೆ ಸಿಬಿಟಿ ಸಭೆಯಲ್ಲಿ ಉದ್ಯೋಗಿಗಳಿಗೆ ಸಂಬಂಧಪಟ್ಟಂತೆ ಪ್ರೋತ್ಸಾಹಕ ಯೋಜನೆಗಳು ಮತ್ತು ಇಪಿಎಫ್ಒನ ಹೂಡಿಕೆ ಮಾದರಿಯನ್ನು ಬಲಪಡಿಸುವ ಕುರಿತು ಚರ್ಚಿಸಿ ನಿರ್ಧಾರ ಕೈಗೊಳ್ಳಲಾಗುವುದು. ಇಪಿಎಫ್ಒ ತನ್ನ ಬೃಹತ್ ನಿಧಿಯನ್ನ ಯಾವ ರೀತಿ ಹೂಡಿಕೆ ಮಾಡಬೇಕು, ಇದರಿಂದ ಹೆಚ್ಚಿನ ಆದಾಯವನ್ನು ಹೇಗೆ ಗಳಿಸಬೇಕು, ಹಾಗೆಯೇ ಉದ್ಯೋಗಿಗಳಿಗೆ ಸಿಗುವ ಬಡ್ಡಿ ದರವನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಎನ್ನುವಂತಹ ವಿಷಯಗಳ ಬಗ್ಗೆ ಟ್ರಸ್ಟ್ ಮಂಡಳಿ ಗಂಭೀರವಾಗಿ ಚರ್ಚಿಸಲಿದೆ. ಈ ಎಲ್ಲಾ ನಿರ್ಧಾರಗಳ ಮುಂದೆ ನಿವೃತ್ತಿ ನಿಧಿಯ ಭದ್ರತೆಯನ್ನ ಮತ್ತಷ್ಟು ಖಚಿತಪಡಿಸುತ್ತವೆ. ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ಈ ಕೇಂದ್ರೀಯ ಟ್ರಸ್ಟ್ ಮಂಡಳಿ ಸಭೆಯು ನೌಕರರ ಪಿಂಚಣಿದಾರರಿಗೆ ಬಹಳ ಮುಖ್ಯವಾಗಿದೆ. ಪಿಂಚಣಿ ಮೊತ್ತ ಹೆಚ್ಚಳದ ನಿರೀಕ್ಷೆಯ ಜೊತೆಗೆ ಇಪಿಎಫ್ಒನ ಆಡಳಿತಾತ್ಮಕ ಮತ್ತು ತಾಂತ್ರಿಕ ಸುಧಾರಣೆಗಳ ಬಗ್ಗೆ ಕೂಡ ಮಹತ್ವದ ನಿರ್ಧಾರಗಳು ಹೊರಬೀಳುವ ಸಾಧ್ಯತೆಗಳು ಇವೆ. ಈ ಸಭೆಯ ಫಲಿತಾಂಶಕ್ಕಾಗಿ ದೇಶದ ಕೋಟ್ಯಾಂತರ ನೌಕರರು ಮತ್ತು ಪಿಂಚಣಿದಾರರು ಈಗ ಕುತೂಹಲದಿಂದ ಕಾಯುತ್ತಿದ್ದಾರೆ. ಅಕ್ಟೋಬರ್ 13ರ ಸಭೆಯ ಬಳಿಕ ಯಾವೆಲ್ಲ ಮಹತ್ವದ ಘೋಷಣೆಗಳು ಹೊರಬೀಳಲಿವೆ ಎನ್ನುವುದನ್ನ ಕಾದು ನೋಡಬೇಕು. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.